ಈ ಕೆಳಗಿನ ರಾಜ್ಯಗಳಲ್ಲಿ ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯ ಯಾವುದು? ಸಿಕ್ಕಿಂ, ಗೋವಾ, ಹರಿಯಾಣ, ಕೇರಳ. ಕೊಟ್ಟಿರುವಂಥ 4ರಲ್ಲಿ ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ರಾಜ್ಯ ಆಯ್ಕೆ 3 ಹರಿಯಾಣ ರಾಜ್ಯವಾಗಿದೆ. ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ರಾಜ್ಯಗಳಲ್ಲಿ ಪಂಜಾಬ್, ಹರಿಯಾಣ, ರಾಜಸ್ಥಾನ, ಉತ್ತರ ಪ್ರದೇಶ್, ಗುಜರಾತ್ ಮತ್ತು ಬಿಹಾರ ಒಳಗೊಂಡಿವೆ. 1893ರಲ್ಲಿ ಡುರ್ಯಾಂಡ್ ಒಪ್ಪಂದ ಯಾವ 2 ದೇಶಗಳ ನಡುವಿನ ಗಡಿಯನ್ನು ನಿರ್ಧರಿಸಲು ಕೈಗೊಳ್ಳಲಾಯಿತು? 1893ರಲ್ಲಿ. ಇದನ್ನು ನೋಡಿದಾಗ ಬ್ರಿಟಿಷ್ ಇಂಡಿಯಾ ಮತ್ತು ಅಫ್ಘಾನಿಸ್ತಾನ ಆಗಿನ ಕಾಲಕ್ಕೆ ಈ 2 ದೇಶಗಳ ಗಡಿಯನ್ನು ನಿರ್ಧರಿಸುವ ಸಲುವಾಗಿ ಈ ಒಪ್ಪಂದವನ್ನು ಮಾಡಿಕೊಳ್ಳಲಾಯಿತು. ಆದರೆ ಡುರ್ಯಾಂಡ್ ರೇಖೆ ಪ್ರಸ್ತುತ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ದೇಶಗಳ ನಡುವೆ ಬರುವಂತಹ ಗಡಿ ರೇಖೆಯಾಗಿದೆ. ರಾಜೀವ್ ಗಾಂಧಿ ರಾಷ್ಟ್ರೀಯ ಯುವ ಸಬಲೀಕರಣ ಸಂಸ್ಥೆ ಎಲ್ಲಿದೆ? ತಮಿಳುನಾಡು, ಕರ್ನಾಟಕ, ಹಿಮಾಚಲ ಪ್ರದೇಶ, ಉತ್ತರಾಂಚಲ್. ತಮಿಳುನಾಡಿನ ಚೆನ್ನೈನಲ್ಲಿ ರಾಜೀವ್ ಗಾಂಧಿ ರಾಷ್ಟ್ರೀಯ ಯುವ ಸಬಲೀಕರಣ ಸಂಸ್ಥೆಯನ್ನು ಕಾಣಬಹುದು. 1993ರಲ್ಲಿ ಇದನ್ನು ಸ್ಥಾಪಿಸಲಾಯಿತು. ಭಾರತದ ವಿಸ್ತೀರ್ಣದ 25% ಭಾಗವನ್ನು ಆವರಿಸಿರುವಂತಹ ನದಿ ವ್ಯವಸ್ಥೆ ಯಾವುದು? ಸಿಂಧೂ ನದಿ ಮುಖಜಭೂಮಿ, ಗಂಗಾ ನದಿ ಮುಖಜಭೂಮಿ, ಬ್ರಹ್ಮಪುತ್ರ ನದಿ ಮುಖಜಭೂಮಿ, ಗೋದಾವರಿ ನದಿ ಮುಖಜಭೂಮಿ. ಇದಕ್ಕೆ ಸರಿಯಾದಂಥ ಉತ್ತರ ಗಂಗಾ ನದಿ ಮುಖಜಭೂಮಿ ಪ್ರದೇಶ ಏನಿದೆ ಇದು ಭಾರತದ ಒಟ್ಟು ವಿಸ್ತೀರ್ಣದ 1/4 ಭಾಗದಷ್ಟು ಆವರಿಸಿದೆ. 2601 ಕಿಲೋಮೀಟರ್ ಉದ್ದವನ್ನು ಹರಿಯುವಂತಹ ಗಂಗಾ ನದಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಭಾರತ ಮತ್ತು ಬಾಂಗ್ಲಾದೇಶದಲ್ಲಿ ಇದು ಹರಿಯುತ್ತದೆ. ಈ ಕೆಳಗಿನ ಯಾವುದು ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳ ಲಕ್ಷಣವಲ್ಲ? 4 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಪೂರ್ವಾಭಿಮುಖವಾಗಿ ಹರಿಯುವಂಥ ನದಿಗಳ ಲಕ್ಷಣ ಅಲ್ಲದೇ ಇರುವಂಥದ್ದನ್ನು ಗುರುತಿಸಬೇಕು. 1ನೇದು, ಇವು ವಿಸ್ತಾರವಾದ ನದಿ ಮುಖಜ ಭೂಮಿಗಳನ್ನು ರಚಿಸುತ್ತವೆ. 2ನೇದು, ಇವು ಹೆಚ್ಚು ಜಲಪಾತಗಳನ್ನು ಹೊಂದಿಲ್ಲ. 3ನೇದು, ಕೃಷಿಗೆ ಯೋಗ್ಯವಾಗಿವೆ. 4, ಇವು ಅರಬ್ಬಿ ಸಮುದ್ರವನ್ನು ಸೇರುತ್ತವೆ. ಇದರಲ್ಲಿ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳಿಗೆ ಸಂಬಂಧಪಟ್ಟದೇ ಇರುವಂಥ ಹೇಳಿಕೆ 4, ಇವು ಅರಬ್ಬಿ ಸಮುದ್ರವನ್ನು ಸೇರುತ್ತವೆ. ಪೂರ್ವಾಭಿಮುಖ ಅಂದ ತಕ್ಷಣವೇ ನಮಗೆ ಗೊತ್ತಾಗುತ್ತೆ ಬಂಗಾಳ ಕೊಲ್ಲಿಯ ಕಡೆಗೆ. ಹಾಗಾಗಿ ಬಂಗಾಳ ಕೊಲ್ಲಿಯನ್ನು ಸೇರ್ತವೆ, ಅರಬ್ಬಿ ಸಮುದ್ರವನ್ನು ಇವು ಸೇರುವುದಿಲ್ಲ. ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ತ್ರಯಂಬಕ್ನಲ್ಲಿ ಉಗಮಿಸುವ ದಕ್ಷಿಣ ಭಾರತದ ನದಿ ಯಾವುದು? ಗೋದಾವರಿ ಸರಿಯಾದ ಉತ್ತರ. ದ ಗೋದಾವರಿ ಈಸ್ ಇಂಡಿಯಾಸ್ ಸೆಕೆಂಡ್ ಲಾಂಗೆಸ್ಟ್ ರಿವರ್ ಆಫ್ಟರ್ ದ ಗಂಗಾ. ಗಂಗಾ ನದಿಯನ್ನು ಹೊರತುಪಡಿಸಿದರೆ 2ನೇಯ ಅತಿ ಉದ್ದವಾದಂತಹ ನದಿ ಗೋದಾವರಿಯಾಗಿದೆ. ಇದು ತ್ರಯಂಬಕೇಶ್ವರ್ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿ ಉಗಮವನ್ನು ಹೊಂದುತ್ತೆ. ಇದಾದ ನಂತರ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ್, ಛತ್ತೀಸ್ಗಢ ಮತ್ತು ಒರಿಸ್ಸಾ ರಾಜ್ಯಗಳಲ್ಲಿ ಹರಿಯುತ್ತದೆ. ಸರ್ವೆ ಆಫ್ ಇಂಡಿಯಾ ಯಾವ ಸಚಿವಾಲಯದ ಅಧೀನದಲ್ಲಿದೆ? ಸರ್ವೆ ಆಫ್ ಇಂಡಿಯಾ ಅನ್ನುವಂಥ ಸಂಸ್ಥೆ ಯಾವ ಸಚಿವಾಲಯದ ಅಧೀನದಲ್ಲಿ ಬರುತ್ತೆ? ಇದಕ್ಕೆ ಸರಿಯಾದ ಉತ್ತರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಏನಿದೆ ಇದರ ಅಡಿಯಲ್ಲಿ ಸರ್ವೆ ಆಫ್ ಇಂಡಿಯಾ ಸಂಸ್ಥೆಯು ಕರ್ತವ್ಯವನ್ನು ನಿರ್ವಹಿಸುತ್ತದೆ. ಸುರ್ತಿ, ಮುರಾ, ಮೆಹಸಾನಾ, ನಾಗಪುರಿ ಇವು ಯಾವ ಪ್ರಾಣಿಯ ತಳಿಗಳಾಗಿದ್ದಾವೆ? ಹಸು, ಎಮ್ಮೆ, ಕುರಿ, ಹುಲಿ. ಇವುಗಳಲ್ಲಿ ಸುರ್ತಿ, ಮುರಾ, ಮೆಹಸಾನಾ, ನಾಗಪುರಿ ಎಂಬುವಂಥವು ಭಾರತದಲ್ಲಿರುವಂತಹ ಎಮ್ಮೆ ಪ್ರಾಣಿ ಏನಿದೆ ಅದರ ಒಂದು ತಳಿಗಳಾಗಿದ್ದಾವೆ. ಗ್ರಾಮ ಪಂಚಾಯತ್ ಚುನಾವಣೆಯನ್ನು ಈ ಕೆಳಗಿನ ಯಾರು ನಡೆಸುವರು? ಚುನಾವಣಾ ಆಯೋಗ, ರಾಜ್ಯ ಚುನಾವಣಾ ಆಯೋಗ, ರಿಟರ್ನಿಂಗ್ ಆಫೀಸರ್, ಸ್ಥಳೀಯ ಸರ್ಕಾರಗಳು. ಗ್ರಾಮ ಪಂಚಾಯತ್ ಚುನಾವಣೆಯನ್ನು ನಡೆಸುವಂತಹ ಅಧಿಕಾರ ಆಯಾ ರಾಜ್ಯಗಳ ಚುನಾವಣಾ ಆಯೋಗಕ್ಕೆ ಇರುತ್ತದೆ. ರಾಷ್ಟ್ರೀಯ ಮತದಾರರ ದಿನವನ್ನು ಯಾವಾಗ ಆಚರಿಸುವರು? ನ್ಯಾಷನಲ್ ವೋಟರ್ಸ್ ಡೇ ಅಂತ ಕರಿತೀವಿ. ಇದನ್ನ ಆಚರಣೆ ಮಾಡುವಂತಹ ದಿನಾಂಕ ಯಾವುದು? ಜನವರಿ 26, ಜನವರಿ 25, ಜನವರಿ 20 ಹಾಗೆಯೇ ಜನವರಿ 24. ಇದಕ್ಕೆ ಸರಿ ಉತ್ತರ ಜನವರಿ 25. ಭಾರತದ ಚುನಾವಣಾ ಆಯೋಗ ಸ್ಥಾಪನೆಯಾದಂತಹ ದಿನಾಂಕ ಇದು ಜನವರಿ 25, 1950ರಂದು. ಅದರ ನೆನಪಿಗಾಗಿ ಪ್ರತಿ ವರ್ಷ ನ್ಯಾಷನಲ್ ವೋಟರ್ಸ್ ಡೇಯನ್ನು ಜನವರಿ 25ರಂದು ಆಚರಿಸುವರು. ಸಂವಿಧಾನ ಪರಿಹಾರ ಹಕ್ಕನ್ನು ಈ ವಿಧಿಯಲ್ಲಿ ಅಳವಡಿಸಲಾಗಿದೆ. ಸಂವಿಧಾನಬದ್ಧ ಪರಿಹಾರದ ಹಕ್ಕನ್ನು ಯಾವ ವಿಧಿಯ ಅಡಿಯಲ್ಲಿ ಸೇರಿಸಲಾಗಿದೆ? 14ನೇ ವಿಧಿ, 17, 29, 32. ಇದಕ್ಕೆ ಸರಿಯಾದ ಉತ್ತರ
32ನೆಯ ವಿಧಿ. ಮಾನವ ಹಕ್ಕುಗಳನ್ನು ಘೋಷಿಸಿದ ಸಂಸ್ಥೆ ಯಾವುದು? 1948ರಲ್ಲಿ ಮಾನವ ಹಕ್ಕುಗಳ ಘೋಷಣೆಯಾಗುತ್ತೆ. ಅದನ್ನು ಘೋಷಿಸಿದಂತಹ ಸಂಸ್ಥೆ ಯಾವುದು? ವಿಶ್ವ ವ್ಯಾಪಾರ ಸಂಸ್ಥೆ, ವಿಶ್ವಸಂಸ್ಥೆ, ಸಾರ್ಕ್, ವಿಶ್ವ ಆರೋಗ್ಯ ಸಂಸ್ಥೆ. ಮಾನವ ಹಕ್ಕುಗಳ ಘೋಷಣೆಯನ್ನು ಮಾಡಿದಂತಹ ಸಂಸ್ಥೆ UNO, ಯುನೈಟೆಡ್ ನೇಷನ್ಸ್ ಆಫ್ ಆರ್ಗನೈಸೇಷನ್ ಅಥವಾ ವಿಶ್ವಸಂಸ್ಥೆ. ಸಂವಿಧಾನದ ರಚನಾ ಸಭೆಯಲ್ಲಿ ಕೂರ್ಗ್ ಪ್ರಾಂತ್ಯದಿಂದ, ಕೊಡಗು ಪ್ರಾಂತ್ಯ ಅಂತ ಕರಿತೀವಿ, ಭಾಗವಹಿಸಿದಂಥ ಪ್ರತಿನಿಧಿ ಯಾರು? KC ರೆಡ್ಡಿ, ಟಿ ಸಿದ್ದಲಿಂಗಯ್ಯ, CM ಪೂಣಚ್ಚ, VV ಗಿರಿ. ಇದರಲ್ಲಿ ಕೂರ್ಗ್ ಪ್ರಾಂತ್ಯದಿಂದ ಭಾಗವಹಿಸಿದಂಥ ಪ್ರತಿನಿಧಿ CM ಪೂಣಚ್ಚನವರು. ಅಂತಾರಾಷ್ಟ್ರೀಯ ಬಾಲಕಾರ್ಮಿಕ ವಿರೋಧಿ ದಿನವನ್ನು ಯಾವಾಗ ಆಚರಿಸುವರು? ಜೂನ್ 10, ಜೂನ್ 15, ಜೂನ್ 25, ಜೂನ್ 20. ಇದರಲ್ಲಿ ಅಂತಾರಾಷ್ಟ್ರೀಯ ಬಾಲಕಾರ್ಮಿಕ ವಿರೋಧಿ ದಿನವನ್ನು ಆಚರಿಸುವ ದಿನ ಜೂನ್ 10 ಆಗಿದೆ. ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಎಷ್ಟು ವರ್ಷಗಳ ಅವಧಿಗೆ ಕರ್ತವ್ಯ ನಿರ್ವಹಿಸುವರು? 6 ವರ್ಷಗಳು, 6 ವರ್ಷಗಳು ಅಥವಾ 65 ವರ್ಷ ವಯೋಮಿತಿ. ರಾಷ್ಟ್ರಪತಿಯವರ ಇಚ್ಛಾನುಸಾರ 60 ವರ್ಷಗಳ ವಯೋಮಿತಿ. ಇದಕ್ಕೆ ಸರಿಯಾದ ಉತ್ತರ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಅಧಿಕಾರಾವಧಿ ನೇಮಕವಾದಾಗಿಂದ 6 ವರ್ಷ ಅಥವಾ 65 ವರ್ಷ ವಯೋಮಿತಿಯವರೆಗೆ ಅಧಿಕಾರದಲ್ಲಿ ಇರ್ತಾರೆ. ಕಾಪಿಪೋಸಾ ಆಕ್ಟ್ ಏನಿದೆ, ಇದನ್ನು ಏನನ್ನು ನಿರ್ಮೂಲನೆಗೊಳಿಸಲು ರೂಪಿಸಲಾಗಿದೆ? ಲಂಚಗುಳಿತನ, ವರದಕ್ಷಿಣೆ, ಕಳ್ಳಸಾಗಾಣಿಕೆ, ಲಾಭಕೋರತನ. ಆಯ್ಕೆ 3 ಕಳ್ಳಸಾಗಾಣಿಕೆಯನ್ನು ತಡೆಯುವ ಸಲುವಾಗಿ ಕೇಂದ್ರ ಸರ್ಕಾರ 1974ರಲ್ಲಿ ಜಾರಿಗೆ ತಂದಂತಹ ಆಕ್ಟ್ ಏನಿದೆ, ಕಾಪಿಪೋಸಾ ಆಕ್ಟ್ ಅಂತ ಕರಿತೀವಿ. ಆಗ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಯಾಗಿದ್ದರು. ಮೂಲ ಉದ್ದೇಶ ಕಳ್ಳಸಾಗಾಣಿಕೆಯನ್ನು ತಡೆಯುವಂಥದ್ದಾಗಿತ್ತು. ಸ್ನೇಹಿತರೆ, ಇದಾಗಿತ್ತು ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟ ಪ್ರಮುಖ 30 ಪ್ರಶ್ನೆಗಳ ಮಾಹಿತಿಯ ಒಂದು ವಿಡಿಯೋ. ಈಗ ನಿಮಗಾಗಿ 2 ಪ್ರಶ್ನೆಗಳು, ಇವುಗಳ ಉತ್ತರವನ್ನು ಕಾಮೆಂಟ್ನಲ್ಲಿ ನೀಡಿ. ಪ್ಲೇಯಿಂಗ್ ಇಟ್ ಮೈ ವೇ, ಇದು ಯಾವ ಆಟಗಾರನ ಆತ್ಮಚರಿತ್ರೆಯಾಗಿದೆ? 2ನೇ ಪ್ರಶ್ನೆ, ತೆಲಂಗಾಣದ ಪ್ರಸ್ತುತ ಮುಖ್ಯಮಂತ್ರಿ ಯಾರು? ಈ 2 ಪ್ರಶ್ನೆಗಳಿಗೂ ಕಾಮೆಂಟ್ನಲ್ಲಿ ಉತ್ತರವನ್ನು ನೀಡಿ. ಮುಂದಿನ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು. ನಬಾರ್ಡನ್ನು ಈ ಕೆಳಗಿನ ಯಾವ ಸಮಿತಿಯ ಶಿಫಾರಸ್ಸಿನಂತೆ ಸ್ಥಾಪನೆ ಮಾಡಲಾಯಿತು? ಇದಕ್ಕೆ ಸರಿಯಾದಂಥ ಉತ್ತರ ಶಿವರಾಮನ್ ಕಮಿಟಿ. 1982 ಜುಲೈ 12ರಂದು ಈ ಒಂದು ಬ್ಯಾಂಕನ್ನು ಸ್ಥಾಪನೆ ಮಾಡಲಾಯಿತು. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಇದರ ಪೂರ್ಣ ವಿಸ್ತೃತ ರೂಪ. ಈ ಒಂದು ನಬಾರ್ಡ್ ಬ್ಯಾಂಕನ್ನು ಬಿ ಶಿವರಾಮನ್ ಕಮಿಟಿಯ ಶಿಫಾರಸ್ಸಿನ ಅನ್ವಯ ಸ್ಥಾಪನೆ ಮಾಡಲಾಯಿತು. ಒಪೆಕ್ ಎಂಬುದು ಏನು? OPEC. ಪೆಟ್ರೋಲಿಯಂ ರಫ್ತು ಮಾಡುವ ದೇಶಗಳ ಸಂಘಟನೆಯಾಗಿದೆ. 13 ದೇಶಗಳು ಸೇರಿಕೊಂಡು ಪೆಟ್ರೋಲಿಯಮನ್ನು ರಫ್ತು ಮಾಡುವಂಥ ದೇಶಗಳ ಒಕ್ಕೂಟವನ್ನು 1960ರಲ್ಲಿ ಸ್ಥಾಪನೆಯನ್ನು ಮಾಡ್ಕೊಳ್ತಾರೆ. ಇದರ ಒಂದು ಹೆಡ್ ಕ್ವಾರ್ಟರ್ ವಿಯೆನ್ನಾದಲ್ಲಿದೆ. ಆಸ್ಟ್ರಿಯಾದ ವಿಯೆನ್ನಾದಲ್ಲಿ ನಾವು ಕಾಣ್ತೇವೆ. ಪೆಟ್ರೋಲಿಯಮನ್ನು ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡುವಂಥ ದೇಶಗಳ ಒಕ್ಕೂಟವಾಗಿದೆ. ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟ್ ಕಂಟ್ರೀಸ್. ಆಗ್ಮಾರ್ಕ್ ಎಂಬುದು ಈ ಕೆಳಗಿನ ಯಾವುದನ್ನು ಸೂಚಿಸುತ್ತದೆ? ಕೃಷಿ ಉತ್ಪಾದನೆಯ ಗುಣಮಟ್ಟವನ್ನು ದೃಢೀಕರಿಸುವಂತಹ ಮೊಹರು. ಕೃಷಿ ಉತ್ಪನ್ನಗಳೇನಿದ್ದಾವೆ ಆ ಉತ್ಪನ್ನಗಳ ಗುಣಮಟ್ಟವನ್ನು ಪರೀಕ್ಷಿಸಿ ಅವುಗಳ ಮೇಲೆ ಹಾಕುವಂತಹ ಮೊಹರ್ ಏನಿದೆ ಅದನ್ನು ಆಗ್ಮಾರ್ಕ್ ಅಂತ ಕರಿತೀವಿ. ತಂಬಾಕು ವಿರೋಧಿ ದಿನವನ್ನು ಯಾವಾಗ ಆಚರಿಸುವರು? ಮೇ 31 ತಂಬಾಕು ವಿರೋಧಿ ದಿನವಾಗಿದೆ. ಟಿಬೇಟಿನ ಕೈಲಾಸ ಪರ್ವತದ ಮಾನಸ ಸರೋವರ ಎಂಬಲ್ಲಿ ಈ ಕೆಳಗಿನ ಯಾವ ನದಿ ಉಗಮಿಸುತ್ತದೆ? ಟಿಬೇಟ್ ದೇಶದ ಕೈಲಾಸ ಪರ್ವತದ ಮಾನಸ ಸರೋವರ ಎಂಬಲ್ಲಿ ಉಗಮಿಸುವಂತಹ ನದಿ ಗಂಗಾ, ನರ್ಮದಾ, ಸಿಂಧು, ಬ್ರಹ್ಮಪುತ್ರ. ಈ 4 ಪ್ರಮುಖ ನದಿಗಳಲ್ಲಿ ಟಿಬೇಟಿನ ಕೈಲಾಸ ಪರ್ವತದ ಮಾನಸ ಸರೋವರದಲ್ಲಿ ಉಗಮಿಸುವಂತಹ ನದಿ ಭಾರತದ ಜೀವ ನದಿಗಳಲ್ಲಿ ಒಂದಾದಂತಹ ಸಿಂಧು ನದಿಯಲ್ಲಿ ಇಲ್ಲಿ ಉಗಮಿಸುತ್ತದೆ. ಭಾರತದಲ್ಲಿ ಶ್ವೇತಕ್ರಾಂತಿಯನ್ನು ಆರಂಭಿಸಿದ ವರ್ಷ ಯಾವುದು?
1970, 1965, 1975, 1978 ಶ್ವೇತಕ್ರಾಂತಿ ಅಂದರೆ ಹಾಲಿನ ಉತ್ಪಾದನೆಯಲ್ಲಿ ಉಂಟಾದಂತಹ ಅಭಿವೃದ್ಧಿಯನ್ನು ಶ್ವೇತಕ್ರಾಂತಿ ಅಂತ ಕರಿತೀವಿ. ಹಾಗಾದರೆ ಇದು ಆರಂಭವಾದಂಥ ವರ್ಷ 1970. ಸಂವಿಧಾನದ ಯಾವ ವಿಧಿಯು 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಕಾರ್ಖಾನೆ, ಗಣಿ ಅಥವಾ ಇತರ ಅಪಾಯಕಾರಿ ಕೆಲಸದಲ್ಲಿ ತೊಡಗಿಸುವುದನ್ನು ನಿಷೇಧಿಸುತ್ತದೆ? ಬಾಲಕಾರ್ಮಿಕ ಪದ್ಧತಿಯ ನಿಷೇಧದ ಬಗ್ಗೆ ವಿವರಣೆಯನ್ನು ನೀಡುವಂಥ ಸಂವಿಧಾನದ ವಿಧಿ ಯಾವುದು? ಆಯ್ಕೆ 1 ಆರ್ಟಿಕಲ್ 24ನೇ ವಿಧಿ. ಇದು 14 ವರ್ಷದ ವಯಸ್ಸಿನ ಮಕ್ಕಳಿಗೆ ಅಪಾಯಕಾರಿ ಕೆಲಸಗಳಲ್ಲಿ ಬಳಸಿಕೊಳ್ಳುವಂಥದ್ದು ಕಾನೂನಿನ ಪ್ರಕಾರ ನಿಷೇಧ ಮತ್ತು ಶಿಕ್ಷಾರ್ಹ ಎನ್ನುವುದನ್ನು ತಿಳಿಸುತ್ತದೆ. ರಾಜ್ಯ ನಿರ್ದೇಶಕ ತತ್ವಗಳು ಸಂವಿಧಾನದ ಎಷ್ಟನೇ ಭಾಗದಲ್ಲಿ ವಿವರಿಸಲಾಗಿದೆ? ಆಯ್ಕೆ 1 4ನೇ ಭಾಗದಲ್ಲಿ ವಿವರಿಸಲಾಗಿದೆ. ಸುಖಿ ರಾಜ್ಯವನ್ನು ರೂಪಿಸುವ ಸಲುವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ರೂಪಿಸಿರುವಂಥ ತತ್ವಗಳು. ಇವುಗಳ ಬಗ್ಗೆ ಮಾಹಿತಿಯನ್ನು ನೀಡುವಂತಹ ಸಂವಿಧಾನದ ಭಾಗ 4 ವಿಧಿಗಳು 36ನೇ ವಿಧಿಯಿಂದ 51ನೇ ವಿಧಿ.